ಹಲೋ. ನಿಮ್ಮ ಮಕ್ಕಳು ನಿಮ್ಮ ಹತ್ರ ಏನೋ ಹೇಳಬೇಕಂತೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವಾ? ದಯವಿಟ್ಟು ಕೇಳಿಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಪರೀಕ್ಷಾ ಸಮಯ ಬಂತು ಅಂತಂದರೆ ಈ ಒಂದು ಎಕ್ಸಾಮಿನೇಷನ್ ಪೀರಿಯಡ್ ಇದೆಯಲ್ಲ, ಈ ಪೀರಿಯಡು ಮಕ್ಕಳ ಜೀವನದಲ್ಲಿ ತುಂಬ ಕ್ರಿಟಿಕಲ್ ಆಗಿರುವಂತಹ ಪೀರಿಯಡ್. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಮಯದಲ್ಲಿ ಮನೆಯಲ್ಲಿ, ಶಾಲೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಕೂಡ ಈ ಮಕ್ಕಳಿಗೆ ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಈ ರೀತಿ ಓದಬೇಕು, ಆ ರೀತಿ ಓದಬೇಕು, ಈ ರೀತಿ ಟೈಮ್ ಟೇಬಲ್ ಮಾಡ್ಕೋಬೇಕು, ಈ ಸ್ಟಡಿ ಟೆಕ್ನಿಕ್ನ ಫಾಲೋ ಮಾಡಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು, ಎಲ್ಲ ರೀತಿಯಾದಂತಹ ಸಜೆಷನ್ಸ್ನ ಕೊಡ್ತಾನೆ ಇರ್ತಾರೆ. ಎಲ್ಲರೂ ತಾವು ಆ ವಿದ್ಯಾರ್ಥಿಯಿಂದ ಏನನ್ನ ಬಯಸ್ತಾ ಇದೀವಿ ಅಂತ ಎಲ್ಲರೂ ಕೂಡ ಆ ಒಬ್ಬ ವಿದ್ಯಾರ್ಥಿಗೆ, ಆ ಒಂದು ಮಗುವಿಗೆ ಹೇಳ್ತಾ ಇರ್ತಾರೆ. ಆದರೆ ಆ ಮಗು ಇವ್ರಿಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದೆ ಅಂತ ಯಾರೂ ಕೇಳಿಸ್ಕೊಳ್ಳಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅವರ ಮನಸ್ಸಿನ ಭಾವನೆಗಳನ್ನು ಹೇಳ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಕ್ಕಳ ಮಾನಸಿಕ ಆರೋಗ್ಯ ಪರೀಕ್ಷಾ ಸಮಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅವರ ಮಾತು ಕೇಳಿಸ್ಕೊಂಡಿಲ್ಲ ಅಂತಂದರೆ ಇದು ಅವರ ಜೀವನದಲ್ಲಿ ಕೆಲವೊಮ್ಮೆ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಬಹುದು. ಮೊದಲನೇದಾಗಿ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಕೇಳ್ತಾ ಇರೋದು ಎಮೋಷ್ನಲ್ ಸಪೋರ್ಟ್. ಅಂದರೆ ಅವ್ರಿಗೆ ಪರೀಕ್ಷಾ ಸಮಯದಲ್ಲಿ ಭಯ ಇರುತ್ತೆ, ಆತಂಕ ಇರುತ್ತೆ, ದುಗುಡ ಇರುತ್ತೆ, ಒತ್ತಡ ಇರುತ್ತೆ, ನಾನು ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀನೋ ಇಲ್ವೋ ಅಂತ ಒಂದು ಭಯ ಕಾಡ್ತಾ ಇರುತ್ತೆ, ಏನೋ ಒಂದು ರೀತಿಯಾದಂತಹ ಒಂದು ಆತಂಕದಲ್ಲಿ ಇರ್ತಾರೆ. ಆ ರೀತಿ ಇದ್ದಾಗ ನೀವು ಅವರಿಗೆ ಇಲ್ಲ, ಇದು ನಿನ್ನ ಕೈಯಿಂದ ಆಗುತ್ತೆ, ನೀನು ಖಂಡಿತವಾಗಿ ಈ ಎಕ್ಸಾಮಲ್ಲಿ ನೀನು ಚೆನ್ನಾಗಿ ಮಾಡ್ತೀಯಾ, ನಿನ್ನ ಮೇಲೆ ನೀನು ಭರವಸೆಯನ್ನು ಇಡು, ನಿನ್ನ ಸಾಮರ್ಥ್ಯದ ಮೇಲೆ ನೀನು ಭರವಸೆಯನ್ನು ಇಡು, ಇನ್ನು ಸ್ವಲ್ಪ ಟ್ರೈ ಮಾಡು, ಇನ್ನು ಸ್ವಲ್ಪ ಚೆನ್ನಾಗಿ ಓದ್ಕೋ, ಖಂಡಿತವಾಗಿ ನೀನು ಎಕ್ಸಾಮಲ್ಲಿ ಪಾಸ್ ಆಗ್ತೀಯಾ. ಈ ರೀತಿಯಾದಂತಹ ಭರವಸೆಯ ಮಾತುಗಳನ್ನು ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ವಿನಃ ನೀನು ಪೂರ್ತಿ ವರ್ಷ ಟೈಮ್ ವೇಸ್ಟ್ ಮಾಡಿದೀಯಾ, ಇನ್ನೇನಾಗುತ್ತೆ, ಒತ್ತಡ ಆಗದೆ, ಸ್ಟ್ರೆಸ್ ಆಗದೆ, ಭಯನೂ ಆಗುತ್ತೆ, ಆತಂಕನೂ ಆಗುತ್ತೆ, ಒತ್ತಡನೂ ಆಗುತ್ತೆ, ಇದೆಲ್ಲ ನೀನು ಮಾಡ್ಕೊಂಡಿರೋದು, ನಾವೇನು ಇದರಲ್ಲಿ ಮಾಡೋದಕ್ಕಾಗಲ್ಲ ಅಂತ ಹೇಳಬೇಡಿ. ಇದನ್ನ ಮಕ್ಕಳು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನೀವು ಭಾವನಾತ್ಮಕವಾಗಿ, ಎಮೋಷನಲ್ ಆಗಿ ಅವರ ಜೊತೆ ಸಪೋರ್ಟಿವ್ ಆಗಿ ಇರಬೇಕು ಅಂತ ಅವರು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಇನ್ನು ಎರಡನೆಯದಾಗಿ ವಿದ್ಯಾರ್ಥಿಗಳು ಉತ್ತಮ ಪರಿಸರವನ್ನು ಮನೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಅವರು ಓದುವುದಕ್ಕೆ ಕುಳಿತುಕೊಳ್ಳುವಂತಹ ಪರಿಸರ ಶಾಂತಕರವಾಗಿರಬೇಕು, ಸಮಾಧಾನವಾಗಿರಬೇಕು, ಉತ್ತಮವಾದಂತಹ ಪರಿಸರವಾಗಿರಬೇಕು, ಕ್ವೈಟ್ ಆಗಿರಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಪೇರೆಂಟ್ಸ್ ಏನು ಮಾಡ್ತಾರೆ, ನೀನು ಒಳಗಡೆ ಕೂತ್ಕೊಂಡು ಓದ್ಕೋ ಅಂತ ಹೇಳ್ಬಿಟ್ಟು ತಾವು ಹೊರಗಡೆ ಟಿ ವಿ ಸೀರಿಯಲ್ಸ್ನ ಅಥವಾ ಬೇರೆಯವ್ರ ಜೊತೆ ಮಾತಾಡೋದು ಈ ರೀತಿ ಎಲ್ಲ ಬ್ಯುಸಿ ಆದಾಗ ಅದು ಒಂದು ರೀತಿಯಾದಂತಹ ಡಿಸ್ಟ್ರಾಕ್ಷನ್ ಆಗುತ್ತೆ ಮಕ್ಕಳಿಗೆ. ಇವ್ರು ಮಾತ್ರ ಹೊರಗಡೆ ಕೂತ್ಕೊಂಡು ಟಿ ವಿ ವಾಚ್ ಮಾಡ್ತಾ ಇದ್ದಾರೆ, ನಾನು ಮಾತ್ರ ಒಳಗಡೆ ಕೂತ್ಕೊಂಡು ಓದಬೇಕು ಅಂತ ಅವ್ರ ಮನಸ್ಸು ಯಾವಾಗಲೂ ಹೊರಗಡೆ ಏನು ಮಾತನಾಡ್ತಾ ಇದ್ದಾರೆ, ಟಿ ವಿನಲ್ಲಿ ಏನು ಸೀರಿಯಲ್ ಬರ್ತಾ ಇದೆ, ಇದ್ರ ಬಗ್ಗೆನೇ ಅವ್ರ ಗಮನ ಹೋಗ್ತಾ ಇರುತ್ತೆ ವಿನಃ ಸ್ಟಡೀಸ್ ಬಗ್ಗೆ ಅವ್ರಿಗೆ ಗಮನ ಇರೋದಿಲ್ಲ. ಇದರ ಜೊತೆಗೆ ನೀವು ನಿಮ್ಮ ಒಂದು ಪರ್ಸನಲ್ ರೀಸನ್ಸ್ ಅಥವಾ ಕಾರಣಗಳನ್ನು ಇಟ್ಕೊಂಡು ಮನೆಯಲ್ಲಿ ಏನಾದರೂ ಜಗಳ ಮಾಡಿಕೊಂಡು ಮನೆಯ ವಾತಾವರಣವನ್ನು ಪ್ರಕ್ಷುಬ್ಧ ಮಾಡಿದಾಗ ಅಂತಹ ವಾತಾವರಣದಲ್ಲಿ ಖಂಡಿತವಾಗಿಯೂ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇನ್ನು ಮೂರನೇದಾಗಿ ವಿದ್ಯಾರ್ಥಿಗಳು ನಿಮ್ಮಿಂದ ಪ್ರಾಕ್ಟಿಕಲ್ ಆಗಿ ಸಪೋರ್ಟನ್ನು ಬಯಸ್ತಾರೆ, ಅಂದರೆ ಸಹಾಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಅವ್ರಿಗೆ ಏನೋ ಒಂದು ನೆಸೆಸಿಟಿ ಇರುತ್ತೆ, ಒಂದು ಸ್ಟಡಿ ಟೈಮ್ ಟೇಬಲ್ ಮಾಡಬೇಕಾದ್ರೆ ನಿಮ್ಮ ಒಂದು ಅವಶ್ಯಕತೆ ಅವ್ರಿಗೆ ಇರುತ್ತೆ. ಆಗ ಅವರು ನಿಮ್ಮನ್ನು ಕೇಳ್ತಾರೆ, ದಯವಿಟ್ಟು ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ, ನಾನು ಟೈಮ್ ಟೇಬಲ್ ಮಾಡ್ಕೋಬೇಕು, ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಬೋದು. ಹಾಗೆಯೇ ರಿವಿಷನ್ ಮಾಡಬೇಕಾದ್ರೆ ನಾನು ಈ ಒಂದು ಚಾಪ್ಟರ್ ರಿವೈಸ್ ಮಾಡಬೇಕು, ದಯವಿಟ್ಟು ನೀವು ನನಗೆ ರಿವೈಸ್ ಮಾಡಿಸ್ತೀರಾ ಅಂತ ನಿಮ್ಮ ಹತ್ರ ಅವರು ಕೇಳ್ಬೋದು. ಈ ಥರ ಎಲ್ಲ ಏನಾದರೂ ಅವ್ರು ರಿಕ್ವೆಸ್ಟ್ ಮಾಡಿದಾಗ, ಹಾಗೆಯೇ ನಂದೇನೋ ಒಂದು ಸ್ಟೇಷ್ನರಿ ಐಟಮ್ ಬೇಕಾಗಿದೆ, ಪೆನ್ಸಿಲ್ ಬೇಕಾಗಿದೆ, ಪೆನ್ ಬೇಕಾಗಿದೆ, ನನಗೆ ಒಂದು ಬುಕ್ ಬೇಕು ಬರೀಲಿಕ್ಕೆ, ಈ ರೀತಿ ಏನೋ ಒಂದು ರಿಕ್ವೆಸ್ಟ್ಗಳಿರುತ್ತೆ. ಅದನ್ನ ಅವರು ನಿಮ್ಮ ಬಳಿ ಎಕ್ಸ್ಪ್ರೆಸ್ ಮಾಡಿದಾಗ ಇಲ್ಲ ಅಂತ ಹೇಳ್ಬೇಡಿ, ದಯವಿಟ್ಟು ಅದನ್ನ ಅವ್ರಿಗೆ ಪ್ರೊವೈಡ್ ಮಾಡಿ, ಅವರಿಗೆ ನೀವು ನೆರವಾಗಿ. ಇನ್ನು ನಾಲ್ಕನೆಯದಾಗಿ ವಿದ್ಯಾರ್ಥಿಗಳು ನಿಮಗೆ ಹೇಳ್ತಾ ಇರೋದು, ದಯವಿಟ್ಟು ನಮ್ಮನ್ನ ಕಂಪೇರ್ ಮಾಡಬೇಡಿ. ನಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ, ಫ್ರೆಂಡ್ಸ್ ಯಾರೇ ಆಗಿರಬಹುದು, ನಾವು ಓದುವುದಕ್ಕೂ ಅವರು ಓದುವುದಕ್ಕೂ ಕಂಪ್ಯಾರಿಸನ್ ಮಾಡಲೇಬೇಡಿ, ದಯವಿಟ್ಟು ಮಾಡಬೇಡಿ ಅಂತ ಅವರು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಕಂಪ್ಯಾರಿಸನ್ ಮಾಡಬೇಡಿ. ಹಾಗೆಯೇ ದಯವಿಟ್ಟು ನಮ್ಮನ್ನು ಕ್ರಿಟಿಸೈಸ್ ಮಾಡಬೇಡಿ ಅಂತ ಕೂಡ ಅವರು ನಿಮಗೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಕ್ರಿಟಿಸೈಸ್ ಮಾಡಬೇಡಿ. ನೀನು ಈ ರೀತಿ ಓದಿದ್ರೆ ನೀನು ಎಕ್ಸಾಮಲ್ಲಿ ಪಾಸ್ ಆಗಲ್ಲ ಬಿಡು, ನೀನು ಹಣೆ ಬರಾನೇ ಇಷ್ಟು ಬಿಡು, ಈ ರೀತಿಯಾಗಿ ನಾವು ಕೆಲವೊಮ್ಮೆ ಕ್ರಿಟಿಸೈಸ್ ಮಾಡ್ತೀವಲ್ಲ, ದಯವಿಟ್ಟು ಈ ರೀತಿ ಕ್ರಿಟಿಸೈಸ್ ಮಾಡೋದಕ್ಕೆ ಹೋಗಬೇಡಿ. ಇದರ ಬದಲಾಗಿ ಯಾವ ಚಾಪ್ಟರ್ ಓದ್ತಾ ಇದೆಯಾ, ನಿಂಗೇನಾದರೂ ಸಹಾಯ ಬೇಕಾ, ಎಲ್ಲಾದರೂ ನಿಂಗೆ ಕಷ್ಟ ಆಗ್ತಾ ಇದೆಯಾ ಓದಲಿಕ್ಕೆ, ನಾನು ಯಾವ ರೀತಿನಾದರೂ ಸಹಾಯ ಮಾಡ್ಬೋದಾ, ಈ ರೀತಿಯಾಗಿ ಮಕ್ಕಳಿಗೆ ನೀವು ಕೇಳಿ. ಹಾಗೆಯೇ ಪ್ರೇರಣಾದಾಯಕವಾದಂತಹ ಮಾತುಗಳನ್ನು ಆಡಿ ಅಂತ ಅವರು ನಿಮಗೆ
ಹೇಳ್ತಾ ಇದ್ದಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಇನ್ನು 5ನೇದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ ಮಕ್ಕಳು ನಿಮಗೆ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಅವ್ರು ಹೇಳ್ತಾರೆ, ಡಿಯರ್ ಪೇರೆಂಟ್ಸ್, ಪರೀಕ್ಷೆನೇ ನಮ್ಮ ಜೀವನ ಅಂತ ದಯವಿಟ್ಟು ಹೇಳಬೇಡಿ. ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು ಅಥವಾ ಫೇಲ್ ಆಗ್ಬೋದು, ಆದರೆ ನಾವು ಫೇಲ್ ಆದರೆ ನಮ್ಮ ಜೀವನ ಮುಗ್ದೋಯ್ತು ಅಂತ ದಯವಿಟ್ಟು ಹೇಳಬೇಡಿ ಅಂತ ಅವರು ನಿಮಗೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾವತ್ತೂ ಕೂಡ ನೀವು ಮಕ್ಕಳಿಗೆ ನೀನು ಎಕ್ಸಾಮಲ್ಲಿ ಫೇಲ್ ಆದರೆ ಅಷ್ಟೇ ಬಿಡು, ಆಗೋಯ್ತು, ನಿನ್ನ ಜೀವನನೇ ಮುಗಿದೋಯ್ತು ಅಂತ ಈ ರೀತಿಯಾದಂಥ ಸ್ಟೇಟ್ಮೆಂಟ್ನ ದಯವಿಟ್ಟು ಮಾಡಬೇಡಿ. ದಯವಿಟ್ಟು ಮಕ್ಕಳಿಗೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ನ ಹೇಳಬೇಡಿ. ದಯವಿಟ್ಟು ಈ ರೀತಿಯಾಗಿ ಮಕ್ಕಳ ಜೊತೆ ಮಾತನಾಡಬೇಡಿ. ಇದರಿಂದ ಏನಾಗುತ್ತೆ, ಅವ್ರೇನಾದರೂ ಪರೀಕ್ಷೆ ಚೆನ್ನಾಗಿ ಬರೆದಿಲ್ಲ ಅಂತ ಆದರೆ ಅವ್ರಿಗೆ ಅನಿಸುತ್ತೆ, ಹೌದಲ್ವಾ, ನಾನು ಎಕ್ಸಾಮಿನೇಷನ್ ಸರಿಯಾಗಿ ಬರೆದಿಲ್ಲ, ನಾನು ಖಂಡಿತ ಫೇಲ್ ಆಗ್ತೀನಿ, ಫೇಲ್ ಆದರೆ ನನ್ನ ಜೀವನ ಮುಗಿದು ಹೋಯಿತು ಅಂತ ಅವ್ರೇನು ಮಾಡ್ತಾರೆ, ಅವರೇ ಅವರ ಜೀವನವನ್ನು ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನೂ ರಿಸಲ್ಟೇ ಬಂದಿರಲ್ಲ, ಆಗಲೇ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿರ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಈ ರೀತಿಯಾದಂಥ ಸ್ಟೇಟ್ಮೆಂಟ್ಸು ನೀವು ಯಾರೇ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮನೆಯಲ್ಲಿ ಹಿರಿಯರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಯಾರು ಕೂಡ ಮಕ್ಕಳಿಗೆ ಈ ರೀತಿಯಾದಂತಹ ಹೇಳಿಕೆಗಳನ್ನು ದಯವಿಟ್ಟು ಹೇಳಬೇಡಿ. ಅವ್ರಿಗೆ ಹೇಳಿ, ಎಕ್ಸಾಮಿನೇಷನ್ ನಿನ್ನ ಜೀವನದಲ್ಲಿ ಒಂದು ಘಟ್ಟ, ಅದೇ ನಿನ್ನ ಜೀವನ ಅಲ್ಲ. ನೀನು ಯಶಸ್ವಿ ಆಗ್ತೀಯಾ ಇಲ್ವಾ ಅನ್ನೋದು ಈ ಒಂದು ಎಕ್ಸಾಮ್ ಡಿಸೈಡ್ ಮಾಡೋದಿಲ್ಲ. ಆದರೆ ನೀನು ನೆಕ್ಸ್ಟ್ ಸ್ಟಡೀಸ್ಗೆ ಹೋಗೋದಕ್ಕೆ ಈ ಒಂದು ಎಕ್ಸಾಮ್ ಮುಖ್ಯ ಆಗುತ್ತೆ. ನಿನ್ನ ಸ್ಟಡೀಸ್ ಕಂಟಿನ್ಯೂ ಮಾಡಲಿಕ್ಕೆ, ಒಂದು ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂದರೆ ಅಥವಾ ಒಂದು ಒಳ್ಳೆಯ ಶಾಲೆಗೆ ನೀನು ಸೇರಬೇಕು ಅಂದರೆ ಈ ಒಂದು ರಿಸಲ್ಟ್ ನಿಮಗೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ಮಕ್ಕಳಿಗೆ ನೀವು ತಿಳಿಸಿ ಹೇಳಿ, ಎಕ್ಸಾಮೇ ನಿನ್ನ ಜೀವನ, ನೀನು ಎಕ್ಸಾಮಲ್ಲಿ ಫೇಲ್ ಆದರೆ ನಿನ್ನ ಜೀವನ ಮುಗಿದು ಹೋಯಿತು ಅಂತ ಮಾತ್ರ ದಯವಿಟ್ಟು ಮಕ್ಕಳಿಗೆ ಹೇಳಬೇಡಿ. ಇನ್ನು 6ನೇದಾಗಿ ಹಾಗೂ ಕೊನೆಯದಾಗಿ ನಿಮ್ಮ ಮಕ್ಕಳು ನಿಮಗೆ ಹೇಳ್ತಾ ಇದ್ದಾರೆ, ಡಿಯರ್ ಪೇರೆಂಟ್ಸ್, ನಾವು ನಮ್ಮ ಎಕ್ಸಾಮ್ ಬರಿತೀವಿ, ನೀವು ಒತ್ತಡ ಮಾಡ್ಕೋಬೇಡಿ, ನೀವು ಸ್ಟ್ರೆಸ್ ಮಾಡ್ಕೋಬೇಡಿ, ನೀವು ದಯವಿಟ್ಟು ಕಾಮಾಗಿರಿ, ನೀವು ಶಾಂತಿಯಿಂದ ಇರಿ, ನೀವು ಸಮಾಧಾನವಾಗಿರಿ, ನಮ್ಮ ಎಕ್ಸಾಮ್ ನಾವು ಬರಿತೀವಿ, ನಾವು ಓದ್ಕೊಂಡು ನಾವು ಬರಿತೀವಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ನೀವು ಸ್ಟ್ರೆಸ್ ಮಾಡ್ಕೋಬೇಡಿ, ನೀವು ಕಾಮಾಗಿರಿ. ನೀವು ಕಾಮಾಗಿದ್ರೆ, ನೀವು ಸ್ಟ್ರೆಸ್ ಮಾಡ್ಕೊಳ್ಳದೆ ಇದ್ದರೆ ಆ ಮಕ್ಕಳು ಕೂಡ ಕಾಮಾಗಿರ್ತಾರೆ, ಅವರು ಕೂಡ ಸ್ಟ್ರೆಸ್ ಮಾಡ್ಕೊಳ್ಳೋದಿಲ್ಲ. ಆದರೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ನೋಡಿ, ಈ ಹಬ್ಬ ಎಲ್ಲ ಬಂದಾಗ ಹಬ್ಬದ ವಾತಾವರಣ ಮನೆಯಲ್ಲಿ ಒಂದು ದಿನ ಇರುತ್ತಲ್ಲ, ಆದರೆ ಎಕ್ಸಾಮ್ಸ್ ಅಂತ ಬಂದಾಗ ಪರೀಕ್ಷಾ ವಾತಾವರಣ ನಿರಂತರವಾಗಿ ಮನೆಯಲ್ಲಿ 3 ತಿಂಗಳುಗಳ ಕಾಲ ಇರುವಂತೆ ಪೇರೆಂಟ್ಸ್ ನೋಡ್ಕೊಳ್ತಾರೆ. ಪದೇ 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 ರಿಪೀಟ್ ಮಾಡ್ತಾ ಇರ್ತಾರೆ, ಎಕ್ಸಾಮ್ ಇದೆ, ಎಕ್ಸಾಮ್ ಇದೆ, ಎಕ್ಸಾಮ್ ಇದೆ, ಎಕ್ಸಾಮ್ ಇದೆ, ಎಕ್ಸಾಮ್ ಇದೆ. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಒತ್ತಡ ಜಾಸ್ತಿ ಆಗುತ್ತೆ. ನಿರಂತರವಾಗಿ ಪರೀಕ್ಷೆ ಇದೆ, ಪರೀಕ್ಷೆ ಇದೆ ಅಂತ ಹೇಳಿ ಅವರಲ್ಲಿ ಪರೀಕ್ಷಾ ಭಯವನ್ನು ಉಂಟು ಮಾಡುವುದರ ಬದಲು ಅವರು ಯಾವ ರೀತಿ ಪರೀಕ್ಷೆಗೆ ಯಾವುದೇ ಒಂದು ಒತ್ತಡ ಇಲ್ಲದೆ ಯಾವ ರೀತಿ ತಯಾರಾಗ್ಬೋದು ಅನ್ನೋದನ್ನು ನೀವು ಅವ್ರಿಗೆ ಹೇಳ್ಕೊಡಿ. ಒಂದು ಟೈಮ್ ಟೇಬಲ್ ಮಾಡಿ, ಅವ್ರ ಜೊತೆ ಕೂತ್ಕೊಳ್ಳಿ, ಎಷ್ಟು ಸಬ್ಜೆಕ್ಟ್ಸ್ ಓದಬೇಕು, ಇನ್ನು ಪರೀಕ್ಷೆಗೆ ಎಷ್ಟು ಸಮಯ ಇದೆ ನೋಡು, ಈ ರೀತಿ ಟೈಮ್ ಟೇಬಲ್ ಮಾಡಿಕೊಂಡು ಓದಿದ್ರೆ ನಿನಗೆ ಸಹಾಯ ಆಗುತ್ತೆ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನೀವು ಅವ್ರಿಗೆ ಓದಿಸ್ಕೊಂಡು ಬನ್ನಿ. ಆಗ ಅವರು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡ್ತಾರೆ. ಯಾವುದೇ ಒತ್ತಡ, ಆತಂಕ ಇಲ್ಲದೆ ಅವರು ಎಕ್ಸಾಮ್ನ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋದಿಂದ ನಿಮ್ಗೇನಾದರೂ ಪ್ರಯೋಜನ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ದಯವಿಟ್ಟು ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.